ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನಾನು 2 ಕೆಲಸಕ್ಕೆ ಈ ಒಂದು ಜಾಗಕ್ಕೆ ಬಂದಿದ್ದೆ. ಆ 2 ಕೆಲಸನೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ನೋಡಿ, ಮುದ್ರೆನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮು ಇಷ್ಟು ಚೆನ್ನಾಗಿ ನನ್ನ ಕೈನಲ್ಲಿ ಮುದ್ರೆ ಬಂದಿರುವಂಥದ್ದು. ಮತ್ತು ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥರನ್ನ ನೋಡಿದಂತೂ ಅದ್ಭುತ ಕ್ಷಣಗಳು ಅದು ಅಂತಲೇ ಹೇಳ್ಬೋದು. ಅಷ್ಟು ಆ ಸ್ವಾಮಿಗಳನ್ನ ನೋಡ್ತಾ ಇದ್ರೆ ಅಷ್ಟು ಮನಸ್ಸಿಗೆ ಆನಂದ ಆಗುತ್ತೆ. ನಮ್ಮ ಪುಷ್ಪಕ್ಕಂಗೆ ಬೈತಾ ಇದ್ವಿ, ಹೋಗ್ಬಿಟ್ಟು ಅದೇ ಮಠಕ್ಕೆ ಸೇರ್ಕೊಂಡ್ಬಿಡಕ್ಕ ಅಂತ. ಬಟ್ ಯಾಕೆ ಅವರು ನಮ್ಮ ಸೋದೆ ಮಠದ ಸ್ವಾಮಿಗಳು ಅಂತ ಇದ್ರು ಅಂತ ನನಗೆ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು. ಈವನ್ ನಾನು ಕೂಡ ಮುದ್ರೆಧಾರಣೆ ಮಾಡಿಸ್ಕೊಂಡ್ಮೇಲೆ 1 ಅವರ್ ಅವರು ನೋಡ್ಕೊಂಡೇ ನಿಂತಿದ್ದೀನಿ. ಸೊ ನೋಡಿದ್ರಲ್ಲ ನೀವು ಕೂಡ ನಮ್ಮ ಸ್ವಾಮಿಗಳು ಹೇಗಿದ್ರು ಮತ್ತು ಮುದ್ರೆಧಾರಣೆಯನ್ನು ಹೇಗೆ ಮಾಡ್ತಾರೆ ಅಂತ ನಾನು ಎಲ್ಲವನ್ನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. 1 ವರ್ಷದ ಮಗುನೂ ಕೂಡ ಕರ್ಕೊಬಂದು ಶಂಖಚಕ್ರ ಧಾರಣೆಯನ್ನು ಮಾಡಿಸ್ತಾರೆ. ಯಾಕೆ ಅಂದರೆ ಅದು ಭಗವಂತನ ಆಯುಧಗಳು. ಅದಕ್ಕೋಸ್ಕರನೇ ಆ ಒಂದು ಚಿಕ್ಕ ಮಕ್ಕಳನ್ನು ಕೂಡ ಬಿಡೋದಿಲ್ಲ, ಕರ್ಕೊಬಂದು ಮುದ್ರೆಧಾರಣೆಯನ್ನು ಮಾಡಿಸ್ತಾರೆ.